ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೆ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕರು ಮಾಮಗ್ನೆ ಭಾಗಿನಂ ಕುರು ಭಾಗ್ಯದೇವತಾಯೈ ನಮಃ. ಮೇಷರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಹಾಗೂ ಶುಭ ವಿಚಾರಗಳ ವಿಡಿಯೋ ಅಂತ ಎರಡು ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾನು ಮೇಷರಾಶಿಯವರ ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ. ಆದಿಯಲ್ಲಿಯೇ ಸ್ಟಾರ್ಟಿಂಗ್ನಲ್ಲೇ ಆರಂಭದಲ್ಲಿಯೇ ನಾನು ನಿಮಗೆ ವಿಜ್ಞಾಪನೆ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಬರೀ ಹೆದರಿಸ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ವಿಡಿಯೋ ನೀಟಾಗಿ ಎಂಡ್ ತನಕ ನೋಡಿ. ನಾನು ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಶುಭ ಎರಡೂ ಇರುತ್ತೆ. ಎರಡೂ ಸಪರೇಟ್ ವಿಡಿಯೋ ಮಾಡ್ತಕ್ಕಂಥ ಒಂದು ಅಭ್ಯಾಸ ಬಲ ಅಷ್ಟೇ, ಗೊತ್ತಾಯ್ತಲ್ವಾ? ಹಾಗೂ ಏನು ವಿಶೇಷವಾದ ಪ್ರಾರ್ಥನೆ, ಏನು ವಿಶೇಷವಾದ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬಹುದು, ಇದೆಲ್ಲದನ್ನೂ ಸಹ ನಾನು ವಿಶೇಷ ಪರಿಹಾರ ಸಹಿತವಾಗಿ, ಸಿಂಪಲ್ ಪರಿಹಾರ ಸಹಿತವಾಗಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ಬಹಳ ಪ್ರಮುಖವಾಗಲಿ ಅನ್ನುವಂಥದ್ದು ನನ್ನ ನಂಬಿಕೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಮೇಷರಾಶಿಯವರಿಗೆ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರೋಣಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಾವು ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಒಂದು ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳು ಯಾಕೆ ನಿಮಗೆ ಇಂಪಾರ್ಟೆಂಟು, ಈ ತಿಂಗಳಲ್ಲಿ ಏನೇನು ಪ್ರಮುಖವಾದಂಥ ಕೆಲಸಗಳಾಗಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಸಹ ನಿಮ್ಮ ಕಮೆಂಟ್ನ ಓದ್ತಾ ಇರ್ತೇನೆ. ಸಮಯಾವಕಾಶ ಇದ್ದಾಗ ನಾನು ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವೀಕ್ಷಕರೇ, ಹೇಗಿದ್ರು ವರ್ಷನೇ ಮುಗಿದೈತೆ 2025. ಇನ್ನೇನು ಕೊನೆ ವರ್ಷ, ಇದರಲ್ಲಿ ಇನ್ನೇನಾಗ್ಬಿಡ್ಬೋದಪ್ಪ, ಹಬ್ಬಮ್ಮ ಅಂದ್ರೆ ಇನ್ನೇನಾಗ್ಬಿಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೆಯ್ಟ್, ಅಲ್ಲೇ ಒಂದು ಜರ್ಕೆ ಇಡ್ತಕ್ಕಂಥದ್ದು ಖಂಡಿತವಾಗಿ ನಮಗೆ ಕೊನೆ ಕ್ಷಣದ ಒಂದು ಒಂದು ಶಾಕ್ ಅನ್ನೋ ಥರ ಏನಾದ್ರು ಕೊಡ್ತಕ್ಕಂಥದ್ದು ಗ್ರಹಗಳ ಒಂದು ಸ್ಥಿತಿಗತಿಗಳು, ಚಲನವಲನಗಳು. ಸೊ ಯಾವ್ಯಾವ ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ನೋಡ್ಕೊಳ್ಳೋಣ. ಮೊದಲನೆಯ ಎಚ್ಚರಿಕೆ, ಮೇಷರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರೋಗ್ಯ ಅನ್ನೋದಕ್ಕಿಂತನೂ ಬಹಳ ಪ್ರಮುಖವಾಗಿ ದುಡ್ಡಿನ ಸಹಿತವಾದ ಸಮಸ್ಯೆ, ಅಂದ್ರೆ ಆರೋಗ್ಯ ಸಮಸ್ಯೆ, ಅದಕ್ಕೋಸ್ಕರ ಒಂದಿಷ್ಟು ಖರ್ಚುಗಳು ಅಂತ. ಇದು ಸ್ವಲ್ಪ ಮೇಷರಾಶಿಯವ್ರಿಗೆ ಏನಾಗ್ಬಿಡುತ್ತೆ, ಸಡನ್ನಾಗಿ ಅದೊಂದು ಟೆಸ್ಟ್ ಮಾಡ್ಸೋಕೆ ಹೇಳಿದರೆ, ಇದೊಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳಿದರೆ, ಅದೊಂದು ಮತ್ತೊಂದೇನೋ ಒಂದು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೇಳಿದರೆ, ಮತ್ತೊಂದು ಇನ್ನೇನೋ ಮಾಡ್ಸೋಕೆ ಹೇಳಿದ್ದಾರೆ. ಸೊ ಈ ಹಾಸ್ಪಿಟಲೈಸೇಷನ್ ಸುತ್ತಲೂ ಅಥವಾ ಮೆಡಿಸಿನ್ಸ್ ಸುತ್ತಲೂ ಅಥವಾ ಟ್ರೀಟ್ಮೆಂಟ್ಗಳ ಸುತ್ತಲೂ ಸ್ವಲ್ಪ ದುಡ್ಡು ಖರ್ಚಾಗತಕ್ಕಂತಹ ಒಂದು ಸಾಧ್ಯತೆ 20ನೇ ತಾರೀಕಿನ ತನಕನೂ ಇದೆ. ಡಿಸೆಂಬರ್ 2ನೇ ವಾರ 3ನೇ ವಾರ ಅಂದ್ಕೊಳ್ಳಿ. ಡಿಸೆಂಬರ್ 6ನೇ ತಾರೀಕಿಂದ 20ನೇ ತಾರೀಕಿನ ತನಕ ಆ ಮಧ್ಯಭಾಗದಲ್ಲಿ ನಿಮಗೆ ಒಂದಿಷ್ಟು ದುಡ್ಡು ಈ ವಿಚಾರಗಳ ಮೇಲೆ ಖರ್ಚು ಮಾಡುವಂಥ ಕಾಣಿಸ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ದುಡ್ಡು ನೀವು ಸಾಲ ಮಾಡ್ಕೊಂಡು ಖಾಲಿ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸಡನ್ನಾಗಿ ದುಡ್ಡಿಲ್ಲ, ಒಂದು ಕೆಲಸ ಮಾಡಿ ಒಂದು 20,000 ಲೋನ್ ಮಾಡಿ, ಒಂದು 50,000 ಲೋನ್ ಮಾಡಿಬಿಟ್ರೆ ನಾನು ಈ ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತೀನಿ, ಒಂದು 30,000 ದುಡ್ಡು ಸಾಲ ಮಾಡೋರು ನಾನು ಇದು ಮಾಡಿಬಿಡ್ತೀನಿ. ಈ ಥರ ಒಂದು ಆರೋಗ್ಯದ ಮೇಲೆ, ಔಷಧೋಪಚಾರಗಳ ಮೇಲೆ, ಟ್ರೀಟ್ಮೆಂಟ್ಸ್ ಮೇಲೆ, ಈ ಥರದ ಮೇಲೆ ನೀವು ಸಾಲ ಮಾಡಿ ದುಡ್ಡನ್ನು ತಂದು ಹಾಕ್ತೀರಾ ಅಂತ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಆರೋಗ್ಯ ಬಹಳ ಇಂಪಾರ್ಟೆಂಟ್, ಬಟ್ ಅದಲ್ಲದೆ ಬೇರೆ ಏನಾದರೂ ಟ್ರೀಟ್ಮೆಂಟ್ಗಳಾಗಿದ್ದರೆ ಮಾತ್ರ ಸಾಲ ಮಾಡಿ ಮಾಡೋಕ್ಕೆ ಹೋಗಬೇಡಿ. ಸಾಲ ಇಲ್ಲದೆ ಅಥವಾ ಆ ಟ್ರೀಟ್ಮೆಂಟ್ ತೆಗೆದುಕೊಳ್ದು ಹೋದರೂ ಏನೋ ತೊಂದರೆ ಇಲ್ಲ ಅನ್ನುವಂಥದ್ದಾದರೆ ಸ್ವಲ್ಪ ಆಯುರ್ವೇದನೋ ಅಥವಾ ಹೋಮಿಯೋಪತಿನೋ ಬೇರೆ ಇತ್ಯಾದಿಗಳನ್ನು ಸಹ ಪ್ರಯತ್ನ ಮಾಡಿ ನೋಡಿ. ಇಲ್ಲ ಅಂದರೆ ಆಮೇಲೆ, ಅಂದರೆ ಜನವರಿಯಿಂದ ಆಚೆಗೆ ಮುಂದಿನ ವರ್ಷ ಖಂಡಿತವಾಗಿ ನೋಡ್ಕೊಳ್ಳುವಂತೆ. ಸ್ವಲ್ಪ ಇದರಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನೀವು ಟ್ರೀಟ್ಮೆಂಟ್ ತೊಗೋಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೋಬೇಕಾಗತ್ತೆ. ಒಂದು, ನೀವು ಸಾಲ ಮಾಡ್ತಂದು ದುಡ್ಡು ಹಾಕ್ತಕ್ಕಂಥದ್ದು, ದೊಡ್ಡ ಪ್ರಮಾಣದಲ್ಲಿ ದುಡ್ಡು ತಂದು ಹಾಕ್ತಕ್ಕಂಥದ್ದು. ಎರಡನೇದು ಇನ್ನೂ ಇಂಪಾರ್ಟೆಂಟ್, ಇದು ನೀವು ಅಂದ್ಕೊಂಡ ರಿಸಲ್ಟ್ಸ್ಗಳು ಕೊಡುವಂತಹ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ನೀವು ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ ಅಂದ್ಕೊಂಡು ಮತ್ತೆ ನೀವು ಅಂದ್ಕೊಂಡ ಲೆವೆಲ್ಗೆ ರಿಸಲ್ಟ್ಸ್ ಬರದೆ ಆ ಕಡೆ ದುಡ್ಡು ಹೋಯಿತು, ಟೈಮು ವೇಸ್ಟು, ಸಾಲ ಆಯಿತು, ಆರೋಗ್ಯ ಬೇರೆ ಅದರದ್ದು ಸ್ವಲ್ಪ ಬೇರೆ ಥರ ದುಷ್ಪರಿಣಾಮಗಳು ಬೀಳ್ತಾ ಇದೆ. ಅದೊಂದು ಸ್ವಲ್ಪ ಈ ಥರ ಆಗುವ ಸಾಧ್ಯತೆ ಇದೆ, ಟ್ರೀಟ್ಮೆಂಟ್ಸ್ನ ಸೈಡ್ ಎಫೆಕ್ಟ್ಸ್ಗಳು. ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಒಂದಲ್ದಿದ್ರೆ 2 ಡಾಕ್ಟರ್ಸ್ನ ತಗೊಳ್ಳಿ, ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ, ಥರ್ಡ್ ಒಪಿನಿಯನ್
ಒಪಿನಿಯನ್ ತಗೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಸಿಂಪಲ್ ಆದಂತಹ ಪರಿಹಾರ ನಿಮಗೆ ಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ತುಳಸಿ ಪೂಜೆಯನ್ನು ಮಾಡಬೇಕು. ಮೇಷರಾಶಿಯವರು ಈ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಜಾಸ್ತಿ ತುಳಸಿ ಪೂಜೆಯನ್ನು ಮಾಡ್ತಾರೋ, ತುಳಸಿಗೆ ತಾಮ್ರದ ಚೆಂಬಲ್ಲಿ ನೀರು ಹಾಕಿ ದಿನ ತುಳಸಿ ಕಾಂಡಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ಒಂದು ಕೆಂಪು ಬಣ್ಣದ ಹೂವುಗಳನ್ನು ತುಳಸಿ ಬುಡದಲ್ಲಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಅನುಕೂಲ ಆಗ್ತದೆ. ಇನ್ನು ವಿಶೇಷವಾದಂಥ ಪರಿಹಾರ, ವಿಶೇಷ ಪ್ರಸಾದ ಎಲ್ಲ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಎರಡನೇ ಪ್ರಮುಖವಾದಂಥ ಎಚ್ಚರಿಕೆ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ದಿನಗಳಾಯಿತು ತೊಂದರೆ ಕೊಡ್ತಕ್ಕಂಥವ್ರು ಯಾರೂ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ವಾತಾವರಣ ಒಂದು ಸ್ವಲ್ಪ ಚೆನ್ನಾಗಿತ್ತು, ತಿಳಿಯಾಗಿತ್ತು, ಸ್ವಲ್ಪ ಸ್ಟ್ರಾಂಗ್ ಆಗಿದ್ರಿ ನೀವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಈ ಒಂದು ಡಿಸೆಂಬರ್ ತಿಂಗಳು ಹಂಗೆ ಕಾಣ್ತಾ ಇಲ್ಲ. ಯಾರೋ ಒಬ್ಬರು ತಗೊಳಕಂತಾರೆ ನಿನಗೆ ನಾನೇ ಸಿಕ್ಕಿದ್ನೇನೋ ಮಾರಾಯ, ನನ್ನ ಬೆಂದು ಹಿಂದೆ ಬಿದ್ದಿದ್ದೀಯಾ ನೀನು, ನನಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಾ ಇದೆಯಾ, ನನಗೆ ಯಾಕೆ ಹಿಂಗೆ ಕಾಡ್ತಾ ಇದೆಯಾ, ನನಗೆ ಯಾಕೆ ಹಿಂಗೆ ಕಷ್ಟ ಕೊಡ್ತಾ ಇದೆಯಾ, ನನ್ನ ಮೇಲೆ ಯಾಕೆ ಸೈಡ್ ತಿರ್ಸ್ಕೊತಾ ಇದೆಯಾ ಅನ್ನುವ ತರಹ ಯಾವುದೋ ಒಂದು ವ್ಯಕ್ತಿಗೆ ನೀವು ಆ ರೀತಿಯಾಗಿ ನೀವು ಮಾತಾಡಬೇಕಾದ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಅಂದರೆ ಯಾರೋ ಒಬ್ಬರು ನಿಮ್ಮನ್ನು ಹಿಡ್ಕೊಂಡ್ಬಿಡ್ತಾರೆ ಅಂತ. ಸೊ ಅವ್ರು ನಿಮಗೆ ಮೇಲಿಂದ ಮೇಲೆ ತೊಂದರೆ ಕೊಡ್ತಾನೆ ಇರ್ತಾರೆ. ನಿಮಗೆ ಒಂಥರ ಹೆಂಗಾಗ್ಬಿಡ್ತದೆ ಅಂದರೆ, ಈ ವ್ಯಕ್ತಿಯಿಂದ ಹೆಂಗೆ ತಪ್ಪಿಸ್ಕೊಳ್ಳೋದಪ್ಪ, ಈ ಅಮ್ಮನಿಂದ ಹೆಂಗೆ ತಪ್ಪಿಸ್ಕೊಳ್ಳಿ ನಾನು, ಈ ಅಪ್ಪನಿಂದ ಹೆಂಗೆ ತಪ್ಪಿಸ್ಕೊಳ್ಳಿ ನಾನು, ಆ ಥರ ಯಾವುದೋ ಈ ಶತ್ರುಗಳ ಥರ ಕಾಟ ಕೊಡ್ತಾನೇ ಇರ್ತಾರೆ. ಅದು ಈ ಸಲ ಅಂತೂ ಡಿಸೆಂಬರಲ್ಲಿ ವರ್ಷಾಂತ್ಯದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒಂದು ಸ್ವಲ್ಪ ಜಾಸ್ತಿ ಶತ್ರುಬಾಧೆಗಳು, ಅಂತ ಹೇಳ್ತೀವಿ, ನಿಮಗೆ ಬಹಳ ವಿಶೇಷವಾಗಿ ಅದರ ಬಗ್ಗೆ ಗಮನಿಸಬೇಕಾದಂಥ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಅಂದರೆ ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇದೆಲ್ಲ ಸ್ವಲ್ಪ ಜಾಸ್ತಿ, ಅಂದರೆ ನಾರ್ಮಲ್ಗಿನ್ನ ಸ್ವಲ್ಪ ಜಾಸ್ತಿಯಾಗಿ ಅದು ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನೇ ಗುರಿ ಹಿಡ್ಕೊಂಡು ಬರ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿಯೇ ಇದೆ ಈ ಸಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇದಕ್ಕೆ ನಾನು ಸಿಂಪಲ್ ಪರಿಹಾರ ಹೇಳ್ತೀನಿ. ಒಂದು, ತುಂಬ ತಾಳ್ಮೆ ವಹಿಸಬೇಕು. ಸಿಟ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಪ್ರತಿಕ್ರಿಯೆ, ಈಗ ಯಾರೇನಾದ್ರು ತೊಂದರೆ ಆಗ್ತದೆ ಸಡನ್ನಾಗಿ ಹೋಗಿ ಪ್ರತಿಕ್ರಿಯೆ ಕೊಡೋದು, ಜಗಳ ಮಾಡೋದು ಇತ್ಯಾದಿಗಳೇನೂ ಮಾಡಬಾರ್ದು. ನಿಮ್ಮ ಪಾಡಿ ನೀವು ಸುಮ್ಮನೆ ಇದ್ಬಿಡಬೇಕು. ಹಾಗೂ ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳ್ತಕ್ಕಂಥದ್ದು, ಯಾವುದಾದ್ರು ಅಮ್ಮನವರ ದೇವಸ್ಥಾನ ಇದ್ದರೆ ಅದರಲ್ಲೂ ವಿಶೇಷವಾಗಿ ವಾರಾಹಿ ದೇವಿಯನ್ನು ಓಂ ಶತ್ರು ನಿಗ್ರಹ ವಾರಾಹಿ ದೇವ್ಯೈ ನಮಃ ಇತ್ಯಾದಿ ಮಂತ್ರಗಳನ್ನಾದರೂ ನೀವು ಜಪಗಮನ ಮಾಡ್ಕೊಳ್ತಾ ಇರಿ, ತುಂಬ ಒಳ್ಳೆಯದು. ಅಮ್ಮನವರ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ನೀವು ದೀಪವನ್ನು, ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ತುಂಬ ಪವರ್ಫುಲ್ಲಾಗಿ ಬರ್ತದೆ. ಅದು ಕುಂಬಳಕಾಯದಲ್ಲಿ ಬೂದು ಕುಂಬಳಕಾಯಿ ಕಟ್ ಮಾಡಿ ಅದರಲ್ಲಿರುವುದನ್ನು ತೆಗೆದು ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿದ್ರಂತೂ ಇನ್ನೂ ಪವರ್ಫುಲ್ಲು. ನೋಡಿ, ಪ್ರಯತ್ನ ಮಾಡಿ ಸಾಧ್ಯವಾದರೆ. ಇಲ್ಲಾಂದ್ರೆ ನಾವೇ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮಾದಿಗಳನ್ನು ಮಾಡಿ ವಿಶೇಷ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ, ಖಂಡಿತವಾಗಿ ಎಂಡ್ ತನಕ ವಿಡಿಯೋ ನೋಡಬಹುದು ನೀವು. ಮೂರನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ ತಿಂಗಳ ಮೊದಲನೇ ವಾರ ಒಂದು ಸ್ವಲ್ಪ ನೀವು ಹಾದಿ ತಪ್ಪುವಂತಹ ಸಾಧ್ಯತೆಗಳಿದೆ. ಅಧಿಕವಾದಂತಹ ಖರ್ಚುಗಳು ಹಾಗೂ ಆ ಖರ್ಚುಗಳು ಬೇಡದ ಹೋದ ವಿಚಾರಗಳ ಮೇಲೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು, ಸ್ವಲ್ಪ ಕೆಲವಿಷ್ಟು ಸಹವಾಸ ದೋಷಗಳು ಅಂತೀವಲ್ಲ, ಆ ಥರ ಕೆಲವರ ಸಹವಾಸ ದೋಷ ನಿಮಗೆ ತುಂಬ ದೊಡ್ಡ ಖರ್ಚನ್ನು ಮಾಡಿ ಈ ಎರಡನೇ ವಾರ ಮೂರನೇ ವಾರ, ವಿಶೇಷವಾಗಿ ಮೂರನೇ ವಾರ 4ನೇ ವಾರ ಬರೋಷ್ಟರಲ್ಲಿ ಬರೋ ದುಡ್ಡೆಲ್ಲ ಅವ್ರ ಮೇಲೆ ಸುರಿದ್ವಿ ಅನ್ನೋ ಥರ, ಅಥವಾ ಅವ್ರ ಜೊತೆಗೆ ಹೋಗಿ ಸುರಿದ್ವಿ, ಅವ್ರ ಮೇಲೆ ಖರ್ಚು ಮಾಡಿದ್ವಿ, ಅವರಿಂದಾಗಿ ಖರ್ಚು ಮಾಡಿದ್ವಿ, ಅವ್ರು ನಂಬ್ಕೊಂಡು ಖರ್ಚು ಮಾಡಿದ್ವಿ ಅನ್ನೋ ಥರ ಒಂದು ಸ್ವಲ್ಪ ನನಗೆ ಮೇಷರಾಶಿಯವರ ಸಹವಾಸ ದೋಷಗಳು ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಚೆನ್ನಾಗಿ ಕಂಡು ಬರ್ತಾ ಇಲ್ಲ. ಹಾಗೂ ಕೆಲವಿಷ್ಟು ಇಲ್ಲದೇ ಇರತಕ್ಕಂಥದ್ದನ್ನು ಇದೆ ಅಂತ ತೋರಿಸ್ಕೊಳ್ಳೋಕ್ಕೂ ಒಂದಿಷ್ಟು ಖರ್ಚು ಮಾಡ್ತೀರಾ ನೀವು. ಕಾಸ್ಟ್ಲಿ ಬಟ್ಟೆ, ಕಾಸ್ಟ್ಲಿ ದುನಿಯಾಗೆ ಹೋಗ್ಬಿಡ್ತೀರಾ, ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡ್ತೀರಾ. ಹಾಗೂ 3ನೇ ವಾರ 4ನೇ ವಾರ ಬರೋಷ್ಟರಲ್ಲಿ ತುಂಬ ಇಂಪಾರ್ಟೆಂಟ್ ವಿಚಾರಗಳು ನಿಮಗೆ ದುಡ್ಡು ಇಲ್ದಂಗೆ ಆಗ್ಬಿಡುತ್ತೆ. ಅಯ್ಯೋ ಇದೇನು ಈಗ ಬಂದ್ಬಿಡು, ನಂಗೆ ಗೊತ್ತೇ ಇಲ್ಲ, ದುಡ್ಡೆಲ್ಲ ಖಾಲಿ ಮಾಡ್ಕೊಂಬಿಟ್ಟೆ, ಬ್ಯಾಡ್ದೋದು ಸುಮ್ಮನೆ ವೇಸ್ಟ್ ಮಾಡಿದೆ, ದುಡ್ಡನ್ನ ಇಟ್ಕೊಂಡಿದ್ರೆ ಇವಾಗಾರು ಬರ್ತಿತ್ತು ದುಡ್ಡು ಅನ್ನೋ ಥರ ನೀವು ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಒಂದು 20,000 30,000 50,000 ಹೆಂಗಂದ್ರೆ ಹಂಗೆ ಖರ್ಚು ಮಾಡಿಬಿಡ್ತೀರಾ. ಲಾಸ್ಟಿಗೆ 5,000 10,000 ರೂಪಾಯಿಂದ ಯಾವುದೋ ಒಂದು ಖರ್ಚು ಬಂದ್ಬಿಡ್ತು, ಮೇನ್ ಇಂಪಾರ್ಟೆಂಟ್ ಖರ್ಚು ಬಂದ್ಬಿಡ್ತು ಅಂದರೆ ಅದಕ್ಕೋಸ್ಕರ ಸಾಲ ಮಾಡಬೇಕಾದಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಸೊ ಅದರಿಂದ ಮೊದಲನೇ ವಾರ ಮನಸ್ಸನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಯಾವುದೇ ಸಹವಾಸ ದೋಷಗಳು ಉಂಟಾಗಬಾರದು. ಅದರಲ್ಲೂ ವಿಶೇಷವಾಗಿ ನಿಮಗೆ ಮದ್ಯಪಾನಾದಿ, ಧೂಮ್ರಪಾನ, ಮದ್ಯಪಾನ ಇತ್ಯಾದಿ ಬೇರೆ ಏನಾದ್ರು ದುಶ್ಚಟಗಳಿದ್ದರೆ ದಯವಿಟ್ಟು ಅದರಿಂದ ದೂರ ಇರಬೇಕು. ಮೊದಲನೇ ವಾರದಲ್ಲಿ ತೀರಾ ಜಾಸ್ತಿ ನಿಮಗೆ ಅದು ಗ್ಯಾಂಬ್ಲಿಂಗ್, ಆನ್ಲೈನ್ ಗ್ಯಾಂಬ್ಲಿಂಗ್ ಈಗ ನಿಷೇಧ ಮಾಡಿದ್ದಾರೆ, ಧನ್ಯವಾದಗಳು ಈ ಒಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ. ಬಟ್ ಆದರೂ ಸಹ ಏನೋ ಒಂದು ಬೇರೆ ವಿಧಾನಗಳಲ್ಲಿ ಗ್ಯಾಂಬ್ಲಿಂಗು ಇತ್ಯಾದಿಗಳ ಮೇಲೆ ಏನಾದ್ರು ನೀವು ದುಡ್ಡನ್ನು ವ್ಯಯಿಸ್ತಕ್ಕಂಥ ವ್ಯಕ್ತಿ ಹಿಂದೇನಾದ್ರು ವ್ಯಯಿಸಿದ್ರಿ ಅಂದರೂ ಸಹ, ಅಥವಾ ಈ ಡಿಸೆಂಬರ್ ಮೊದಲನೇ ವಾರದಲ್ಲಿ ನೀವು ವ್ಯಯಿಸುವ ಅಂದರೆ ಅದರ ಮೇಲೆ ದುಡ್ಡು ಹಾಳು ಮಾಡುವಂತಹ
ವೇಸ್ಟ್ ಮಾಡುವಂಥ ಸಾಧ್ಯತೆಗಳು ತುಂಬ ತೀರಾ ಜಾಸ್ತಿ ಇದೆ. ಎಚ್ಚರ ಬಹಳ ಇಂಪಾರ್ಟೆಂಟ್. ಸಹವಾಸ ದೋಷಗಳ ಬಗ್ಗೆ ಗಮನ ಹರಿಸಿ. ಇದರಲ್ಲಿ ಸಿಂಪಲ್ ಪರಿಹಾರ ಅಂತಂದರೆ ಮನೆ ಹತ್ರ ಯಾವ್ದಾದ್ರು ಅಮ್ಮನವ್ರ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮನ ಹಣೆಯಲ್ಲಿ ಇಟ್ಕೊಂಡಿರಿ. ಡಿಸೆಂಬರ್ ನವಂಬರ್ 30ನೇ ತಾರೀಕಿಂದನೇ ನಿಮ್ಮ ಹಣೆಯಲ್ಲಿ ಅಮ್ಮನವರ ಕುಂಕುಮ ಇದೆ ಅಂತಂದರೆ ಯಾರೂ ನಿಮ್ಮ ಸಹವಾಸಕ್ಕೆ ಬರಲ್ಲ, ಅಥವಾ ಕೆಟ್ಟವ್ರು ಯಾರೂ ನಿಮ್ಮ ಸಹವಾಸಕ್ಕೆ ಬರಲ್ಲ. ಸ್ವಲ್ಪ ಹುಷಾರಾಗಿರಬಹುದು, ಆದಷ್ಟು ಸ್ವಲ್ಪ ಜಾಸ್ತಿ. ಯಾಕಂದರೆ ಇಲ್ಲಿನೊಂದು ಬಹಳ ಗಮನಿಸಬೇಕಾದಂಥ ವಿಚಾರ, ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿ ಶುಕ್ರ ಬಂದಾಗ ನಿಮಗೇನಾಗ್ಬಿಡುತ್ತೆ, ಸ್ವಲ್ಪ ಸ್ತ್ರೀ ಸಂಬಂಧಿತವಾದಂತಹ ಆಪಾದನೆಗಳು ನಿಮ್ಮ ಮೇಲೆ ಬರಬಹುದು. ಏನೋ ಕನೆಕ್ಷನ್ ಇದೆ ನಿಮಗೆ ಅನ್ನೋ ಥರ. ಸೊ ಅದರಿಂದಾಗಿ ಆ ವಿಚಾರವಾಗೂ ಸ್ವಲ್ಪ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದು ನಿಮ್ಮ ಹಣೆಯಲ್ಲಿ ಯಾವಾಗಲೂ ಅಮ್ಮನವ್ರ ಕುಂಕುಮ ಇದ್ದರೆ, ಅಮ್ಮನವರಿಗೆ ಅರ್ಚನೆ ಮಾಡಿದ ಕುಂಕುಮ ಇದ್ದರೂ ತುಂಬ ಅನುಕೂಲ, ತುಂಬ ಒಳ್ಳೆಯದು. ಇಲ್ಲಾಂದರೆ ಒಂದು ರಕ್ಷಾ ಕವಚ ನಿಮಗೆ ಏನು ಬೇಕಾಗಿದೆ ಅದನ್ನು ನಾವು ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಕೊಂಡ್ರಾಯ್ತು. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಹೇಳ್ತೇನೆ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. 4ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಆಪಾದನೆ. ನಾನಾಗಲೇ ಜಸ್ಟ್ ಒಂದು ಹಿಂಟ್ ಕೊಟ್ಟೆ 3ನೇ ಎಚ್ಚರಿಕೆಯಲ್ಲಿ, ಅದು ಬೇರೆ ಥರದ ಹಿಂಟ್ ಆಗಿತ್ತು. ಇದು ಸ್ಪಷ್ಟವಾಗಿ ಏನಾಗುತ್ತೆ ಅಂದರೆ ಒಂದು ಆಪಾದನೆ, ಅದರಲ್ಲೂ ವಿಶೇಷವಾಗಿ ನೀವು ಸರಿ ಇಲ್ಲ ಅಂತ, ನಿಮ್ಮಿಂದಾಗಿ ನಷ್ಟ ಆಗ್ತಾ ಇದೆ, ಅಥವಾ ನೀವೇ ಕದ್ಕೊಂಡು ಹೋದ್ರಿ ಅಂತ, ನೀವೇ ಹಾಳು ಮಾಡಿದ್ರಿ ಅಂತ, ಈ ತರಹದ ಯಾವುದಾದ್ರು ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ, ಪರಿಸ್ಥಿತಿಯಿಂದ ಪರಿಸ್ಥಿತಿಗೆ ಬದಲಾಗಬಹುದು. ಬಟ್ ಆಪಾದನೆ ಅಂತೂ ಬರುತ್ತೆ. ಎಲ್ಲೂ ಕಾಣ್ತಾ ಇಲ್ಲ, ಏನಾರು ತೊಗೊಂಡೋದ್ರೆ ನೀವೇ ತೊಗೊಂಡೋಗಿರ್ಬೇಕು, ಇನ್ಯಾರು ತೊಗೊಂಡೋಗ್ತಾರೆ, ನೀನೇ ತೊಗೊಂಡಿರ್ಬೇಕು. ಈ ಥರ ಕಳ್ಳತನದ ಆಪಾದನೆಗಳಾಗಿರಬಹುದು. ಇದನ್ನ ಯಾರು ಹಾಳು ಮಾಡಿದ್ದು, ಇನ್ಯಾರು ಹಾಳು ಮಾಡ್ತಾರೆ, ನೀವೇ ತಾನೇ ಹಾಳು ಮಾಡೋಕೆ, ಇನ್ಯಾರು ಮುಟ್ಟಕ್ಕೆ ಸಾಧ್ಯ, ನೀವೇ ಮುಟ್ಟಿರೋದು, ಅದರಿಂದ ನಿಮ್ಮದೇ ಜವಾಬ್ದಾರಿ, ನೀವೇ ಹಾಳು ಮಾಡಿರೋದು. ಅದೆಲ್ಲ ನಂಗೆ ಗೊತ್ತಿಲ್ಲ, ಅದನ್ನು ಸರಿ ಮಾಡಿಕೊಡಿ ಇವಾಗ, ಇಲ್ಲ ಅಂದರೆ ಸರಿ ಇರಲ್ಲ ನೋಡ್ರಿ, ನನಗೆ ಇವಾಗ ಅದೆಲ್ಲ ಗೊತ್ತಿಲ್ಲ ಅನ್ನೋ ಥರ ಹಾಳಾಗಿದ್ದನ್ನು ನಿಮ್ಮ ತಲೆ ಮೇಲೆ ಆಗ್ತಕ್ಕಂಥದ್ದು ಇರಬಹುದು. ಅಥವಾ ಕಳೆದೋಗಿದ್ದನ್ನ ನೀವು ಕದ್ದು ಬಿಟ್ರಿ ಅನ್ನತಕ್ಕಂಥದ್ದು ಇರಬಹುದು. ಅಥವಾ ನೀವೇ ಸರಿ ಇಲ್ಲ ರೀ, ನೀವು ಸರಿ ಇದ್ದಿದ್ರೆ ಎಲ್ಲ ಕರೆಕ್ಟಾಗಿರ್ತಿತ್ತು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಪರಿಸ್ಥಿತಿಗಳಲ್ಲಿ ನೀವು ಸರಿ ಇಲ್ಲ ಅನ್ನೋ ಥರ ನಿಮ್ಮನ್ನು ಒಂದು ವಿಲನ್ ಥರ ಕ್ಯಾರೆಕ್ಟರೈಸ್ ಮಾಡಿ ಕೂರಿಸ್ತಕ್ಕಂಥದ್ದು, ಈ ತರಹದ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇದರಿಂದ ಫ್ರೇಮ್ ವರ್ಕ್ ಆಗಿಬಿಡುತ್ತಲ್ಲ ನಿಮ್ಮ ಮೇಲೆ, ನೀವು ಸರಿ ಇಲ್ಲ ಅಂತ. ಸೊ ಅದ್ರ ಬಗ್ಗೆ, ಯಾಕೆಂದರೆ ಷಷ್ಠ್ಯಾಧಿಪತಿ ಅಷ್ಟಮದಲ್ಲಿ ರಾಶ್ಯಾಧಿಪತಿಯ ಯುತಿ ಕೂಡ ಇದೆ, ನಂತರ ಮುಂದೆ ಹೋಗ್ತಾನೆ. ಬಟ್ ಇದು ಮೊದಲನೇ ವಾರದಲ್ಲಿ ಜಾಸ್ತಿ, ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲೇ ಇದು ಜಾಸ್ತಿ ಇದೆ. ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ನಿಮಗೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಾರಾಯಣ ಮಾಡ್ತಕ್ಕಂಥದ್ದು ಕಾಂಬಿನೇಷನ್ನಲ್ಲಿ ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಖಂಡಿತವಾಗಿ ನಿಮಗೆ ಮಾಡುತ್ತೆ. ಸುಬ್ರಹ್ಮಣ್ಯ ಹಾಗೂ ಮಹಾವಿಷ್ಣು, ವಿಷ್ಣು ಸಹಸ್ರನಾಮ, ಸುಬ್ರಹ್ಮಣ್ಯ ಅಷ್ಟೋತ್ತರ ಒಂದು ಕಾಂಬಿನೇಷನ್ನಲ್ಲಿ ನೀವು ಓದಿದರೆ ಮಾತ್ರ ನಿಮಗೆ ಈ ಆಪಾದನೆಗಳಿಂದ ಹೊರಬರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಬಟ್ ಈ ನವಂಬರ್ ಎಂಡಲ್ಲೇ ಬಂದುಬಿಟ್ರೆ ಸ್ವಲ್ಪ ಕಷ್ಟ. ಬಟ್ ಡಿಸೆಂಬರ್ ಮೊದಲನೇ ವಾರ ಅಂತೂ ಜಾಸ್ತಿನೇ ಆಪಾದನೆಗಳು ನಿಮ್ಮ ಮೇಲೆ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ಅದಕ್ಕೆ ಪರಿಹಾರಾದಿಗಳನ್ನು, ಅದ್ರ ಸಿಂಪಲ್ ಪರಿಹಾರ ಹೇಳಿದೆ ಈಗ ನಿಮ್ಗೆ ನಾನು, ವಿಶೇಷ ಪರಿಹಾರ ನಾವು ಮಾಡ್ತಕ್ಕಂಥದ್ದಿಲ್ಲ, ಅದೀಗ ಹೇಳ್ತೇನೆ ನಾನು ಮುಂದೆ. 5ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ಇಷ್ಟ ಇಲ್ಲದೇ ಇರತಕ್ಕಂತಹ ಕೆಲಸ ಒಂದು ಮಾಡಬೇಕಾದ ಅನಿವಾರ್ಯತೆ, ಅಥವಾ ನಿಮಗೆ ಇಷ್ಟ ಇಲ್ಲದಂತಹ ವ್ಯಕ್ತಿಯನ್ನು ಹೋಗಿ ಅವರಿಗೆ ಅಪ್ರೋಚ್ ಮಾಡಬೇಕು. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ರ ಹತ್ರ ಹೋಗಿ ನಿಮಗೆ ಇಷ್ಟ ಇರಲ್ಲ, ಬಟ್ ಅನಿವಾರ್ಯವಾಗಿ ಅವ್ರನ್ನ ಅಪ್ರೋಚ್ ಮಾಡಬೇಕಾದ ಪರಿಸ್ಥಿತಿ, ಅವ್ರ ಹತ್ರ ಹೋಗಲೇಬೇಕು, ಅವ್ರ ಮುಖಾಂತರ ಕೆಲಸ ಮಾಡಿಸ್ಲೇಬೇಕು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಲೇಬೇಕು. ಬಂದ್ಯಾ ಹೆಂಗೆ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀಯ, ನನ್ನ ಹತ್ರ ಬರಲೇಬೇಕು, ಎಲ್ಲಿದ್ರು ನಾನು ಯಾರು ಗೊತ್ತಾಯ್ತಾ ಇವಾಗರುವೆ ಅನ್ನೋ ಥರ ಅವರ ಒಂದು ಇದಿರುತ್ತೆ. ನಿಮ್ಗೆ ಅದಿಷ್ಟ ಆಗಲ್ಲ, ಏನು ಬೇಕಾರಾಗಲಿ ನಾನು ಅವ್ರ ಹತ್ರ ಮಾತ್ರ ಹೋಗಲ್ಲ ಅನ್ನೋ ಥರದ ಒಂದು ಮೆಂಟ್ಯಾಲಿಟಿ ಆಗಿರುತ್ತೆ. ಬಟ್ ಡಿಸೆಂಬರ್ ತಿಂಗಳು ಪರಿಸ್ಥಿತಿಗಳು ಹಿಂಡಿ ಕುತ್ತಿಗೆ ಪಟ್ಟಿ ಹಿಡ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ದಂಗೆ ಒಂಥರ ಜಿಗುಪ್ಸೆ, ಅದು ಒಂಥರ ಕಷ್ಟ, ಅದು ಒಂಥರ ಒದ್ದಾಟ, ಅದು ವಿಲಿ ಥರ. ಬಟ್ ಅನಿವಾರ್ಯವಾಗಿ ಅವ್ರ ಮುಂದೆ ಹೋಗಿ ತಲೆ ತೆಗೆಸ್ಬೇಕಾದಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅಥವಾ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು, ನೀವೇ ಮಾಡಿಕೊಡಿ, ನಿಮ್ಮ ಬಿಟ್ಟರೆ ಇಲ್ಲ, ಅಷ್ಟು ಅಂತ ಅವ್ರನ್ನ ಹೊಗಳಬೇಕು. ನಿಮಗೆ ಅದು ಇಷ್ಟ ಆಗಲ್ಲ. ಆ ಪರ್ಟಿಕ್ಯುಲರ್ ವ್ಯಕ್ತಿ ಹತ್ರ ಹೋದದ್ದು ಹೆಂಗಸೋ ಗಂಡಸೋ, ನೀವು ಹೆಂಗಸೋ ಗಂಡಸೋ ಗೊತ್ತಿಲ್ಲ, ಒಟ್ಟು ಇಷ್ಟ ಇಲ್ಲದವರ ಹತ್ರ ಹೋಗಿ ನೀವು ಕಷ್ಟಪಟ್ಟು ಬೇಡಿಕೊಂಡು ಅವರ ಮನವೊಲಿಸಿ ಅವರಿಂದ ಕೆಲಸ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆ. ಅದರಿಂದ ನಿಮಗೆ ಮಾನಸಿಕವಾಗಿ ತುಂಬ ಪ್ರೆಷರ್ ಆಗಿಬಿಡುತ್ತೆ, ತುಂಬ ಮೆಂಟಲ್ ಪ್ರೆಷರ್ ಆಗಿಬಿಡುತ್ತೆ. ಅದರಿಂದ ಬಹುಶಃ ಮನೇಲಿ ಕೂತ್ಕೊಂಡು ಅದನ್ನೇ ಯೋಚನೆಯೂ ಮಾಡ್ತಾ ಕೂತ್ಕೊಳ್ತೀರಾ, ಅಥವಾ ಹಿಂಗಾಗೋಯ್ತಲ್ಲ ನನ್ನ ಜೀವನದಲ್ಲಿ ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಕೆಲವಿಷ್ಟು ವಿಚಾರಗಳನ್ನು
ಸ್ವಲ್ಪ ಈಸಿಯಾಗಿ ತೊಗೊಳೋದು ಕಲ್ತ್ಕೋಬೇಕು. ಅದನ್ನು ಅವಾಯ್ಡ್ ಮಾಡಲೇಬೇಕು, ನಾನು ಹತ್ರ ಹೋಗೋದೇ ಇಲ್ಲ, ನಂಗೆ ಅವಾಯ್ಡ್ ಮಾಡಲೇಬೇಕು ಅಂತಲೋ, ಅಥವಾ ಆ ಸಮಸ್ಯೆಗಳು ಅಷ್ಟು ನಾನು ಹೇಳಿದಷ್ಟು ದೊಡ್ಡದಾಗಿ ಸಮಸ್ಯೆ ಆಗದೇ ಇರಲಿಕ್ಕೆ ನಿಮಗೆ ದೇವತಾರಾಧನೆ ಬಹಳ ಬಹಳ ಮುಖ್ಯವಾಗಿರುತ್ತದೆ. ಬಹಳ ವಿಶೇಷವಾದ ಪರಿಹಾರಗಳು ಬೇಕಾಗ್ತದೆ ನಿಮ್ಮ ಸಮಸ್ಯೆಗಳಿಗೆ. ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ರೀತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧೆಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವ ದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನು ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ, ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನು ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರ್ತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂಥೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿ ಇರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಏನೋ ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಏನು ಬ್ರೇಸ್ಲೆಟ್ಗಳಿದೆ, ಇದನ್ನು ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ
ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರ ರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ, ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮ್ಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.